ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಈಗ ಟೈಮ್ ಬಂದು 7 ಗಂಟೆ. ನಾನು ಹಾಗೆ ಮೇಲ್ಗಡೆ ವಾಕ್ ಮಾಡ್ತಾ ಇದ್ದೆ. ಮೋಡ ನೋಡಿ, ಇಷ್ಟು ತಿಳಿ ಮೋಡ, ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ನಿಜವಾಗ್ಲೂ ಆಕಾಶ ಎಷ್ಟು ಚೆನ್ನಾಗೈತೆ. ಆ ಕಡೆ ಎಲ್ಲ ಮೋಡ ಐತೆ, ಥರ ನಾರು ಮೋಡದ ಥರ ಐತೆ. ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಮೇಲ್ಗಡೆ ಬಂದು ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ನಾನು ಒಂದು 2 ಮಾತು ಹೇಳಿ ಮುಗಿಸ್ಬಿಡ್ತೀನಿ ಅಷ್ಟೇ. ದಯವಿಟ್ಟು ಜಾಸ್ತಿ ಏನು ಇದನ್ನು ಮಾತಾಡಲ್ಲ ನಾನು. ಏನು ಗೊತ್ತಾ, ಮಕ್ಕಳ ಬಗ್ಗೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಯಾರ ಮಕ್ಕಳನ್ನಾಗಲಿ ಯಾರನ್ನಾಗಲಿ, ಬಟ್ ಮಕ್ಕಳಿಗೆ ದುಡ್ಡು ಕೊಟ್ಟು ಓದಿಸ್ತೀರಾ, ಓಕೆ, ಒಳ್ಳೊಳ್ಳೆ ಸ್ಕೂಲ್ಗಳ್ಗೆ ಹಾಕ್ತೀರಾ, ಒಳ್ಳೊಳ್ಳೆ ಎಜುಕೇಷನ್ ಕೊಡಿಸ್ತೀರಾ, ಎಲ್ಲ ಓಕೆ. ಆದರೆ ಮಕ್ಕಳನ್ನ ಆದಷ್ಟು ಬಾಯಿಗಳು ಸ್ವಲ್ಪ, ತಂದೆ ತಾಯಿ ಮಕ್ಕಳಿಗೆ ಬಾಯಿ ಒಂದು ಕಂಟ್ರೋಲ್ ಇರಿಸ್ಬೇಕು. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ಸಂಸ್ಕಾರ ಕಲಿಸ್ಬೇಕು. ಮೇನ್ ತಪ್ಪು ತಿಳ್ಕೊಬೇಡಿ ಯಾರೂ, ಎಲ್ಲ ಮಕ್ಕಳು ಒಂದೇ ಥರ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಮಕ್ಕಳುಗಳಿಗೆ ಸಂಸ್ಕಾರ ಕಲಿಸೋದು ಒಳ್ಳೆಯದು. ಯಾಕಪ್ಪ ಅಂದರೆ, ದೊಡ್ಡವರು ಚಿಕ್ಕವರು ಯಾವ ಥರ ಮಾತಾಡಿಸ್ಬೇಕು, ಯಾರಾದರೂ ಏನಾದರೂ ಒಂದು ಹೇಳಿದಾಗ ಅವ್ರ ಬಗ್ಗೆ ಎಷ್ಟು ನಾವು ರೆಸ್ಪಾನ್ಸ್ ಕೊಡಬೇಕು ಅನ್ನೋದು ಮಕ್ಕಳು ಕಲಿಬೇಕು. ಆಮೇಲೆ ಏನು ಹೇಳ್ತಾರೆ ಅದಕ್ಕೆ ಅಂದರೆ, ಮಕ್ಕಳಿಗೆ ತಗ್ಗಿ ಬಗ್ಗೆ ಅಂತ ಈಗಿನ ಕಾಲದ ಮಕ್ಳು ಯಾರೂ ನಡೆಯಲ್ಲ. ಯಾಕಂದರೆ ನಾನು ಕೆಲವೊಂದು ಮಕ್ಕಳನ್ನ ನೋಡ್ತಾ ಇರ್ತೀನಿ. ಅವ್ರ ಬಾಯಲ್ಲಿ ಬರೋ ಭಾಷೆಗಳು ನೋಡಿಬಿಟ್ರೆ ಅವ್ರಿಗೆ ಮಾತಾಡ್ಸೋಕ್ಕೆ ಬೇಜಾರು. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ನನಗೆ ಮಾತಾಡ್ಸೋಕ್ಕೆ. ನಾನಂತೂ ಮಾತಾಡ್ಸಲ್ಲ. ನಾನು ಆ ಥರ ಮಾತಾಡೋಂಥ ಮಕ್ಳುಗಳಿಗೆ ನಾನು ಮಾತಾಡ್ಸಲ್ಲ. ಇದನ್ನು ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಯಾರೇ ಮಕ್ಕಳಾಗಿರ್ಬೋದು, ಸ್ವಲ್ಪ ನಾವು ಆದಷ್ಟು ಮಕ್ಕಳಿಗೆ ತಂದೆ ತಾಯಿ ಕೊಡಬೇಕು. ಸ್ಕೂಲಿಗೆ ಕಳ್ಸೋದಲ್ಲ. ಏನೋ ನಮಗೆ ನಾವು ಒಂದು 5-6 ಮನೆ ಕಟ್ಟಿರ್ತೀವಿ, ಮನೇಲಿ ಬಾಡಿಗೆ ಬರುತ್ತೆ, ಅದರಿಂದ ನನ್ನ ಮಗುನ ಓದಿಸ್ಬೋದು, ನನ್ನ ಮಕ್ಕಳನ್ನ ಅನ್ನೋದು ನಿಜವಾಗ್ಲೂ ಮಾಡಿ. ನಿಮ್ಮ ಕರ್ತವ್ಯ ಅದು, ನೀವು ಮಾಡ್ತೀರಾ. ಆದರೆ ಜೊತೆಗೆ ಸಂಸ್ಕಾರ ಕಲಿಸ್ಬೇಕಲ್ವ, ಮಕ್ಕಳುಗಳಿಗೆ ಸಂಸ್ಕಾರ ಕಲಿಸ್ಬೇಕು. ಆಮೇಲೆ ಮಕ್ಕಳನ್ನ 4 ಜನ ಏನಾದರೂ ಹೇಳ್ಬೇಕಾದ್ರೆ ಮಕ್ಕಳಿಗೆ ಸ್ವಲ್ಪ ಆದಷ್ಟು ದೊಡ್ಡವರು ಚಿಕ್ಕವರು ಅನ್ನೋದೊಂದು ಗೌರವ ಕೊಡಿಸ್ಬೇಕು. ಸಂಸ್ಕಾರ ಜೊತೆ ಕಲಿಸ್ಬೇಕು, ಯಾವ ಥರ ಮಾತಾಡಬೇಕು ಅನ್ನೋದು. ಕೆಲವೊಂದು ಮಕ್ಕಳು ಮಾತಾಡ್ತಾರೆ ನೋಡಬೇಕು, ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ. ಈಗಿನ ಕಾಲದಲ್ಲಿ ಇಂಥ ಮಕ್ಕಳು ಅವರ ಅಂತ ಅಂದರೆ ಇರ್ತಾರೆ ಈಗಿನ ಕಾಲದ ಮಕ್ಕಳುಗಳು. ಯಾಕಪ್ಪ ಅಂದರೆ, ಅವ್ರು ಏನು ಗೊತ್ತಾ, ಅವ್ರಿಗೆ ಒಳ್ಳೇದು ಯಾವುದು ತಲೆಗೆ ಹೋಗಲ್ಲ. ಎಲ್ಲ ಯಾರಾದರೂ ಕೆಟ್ಟ ಮಾತಾಡೋದು ತಲೆಗೆ ಹೋಗುತ್ತೆ, ಮತ್ತು ಕೆಟ್ಟದಾಗಿರೋದು ಏನಾದರೂ ತಲೆಗೆ ಹೋಗುತ್ತೆ, ಅವ್ರಿಗೆ ಒಳ್ಳೆ ಮಾತು ತಲೆಗೆ ಹೋಗಲ್ಲ. ಆಮೇಲೆ ತಂದೆ ತಾಯಿನೂ ಅಷ್ಟೇ, ಮಕ್ಕಳಿಗೆ ಸ್ವಲ್ಪ ಆದಷ್ಟು ನಿಮ್ಮ ಬಾಯಲ್ಲಿ ಬರೋಂಥ ಶಬ್ದಗಳ್ನ ಮಕ್ಕಳ ಬಾಯಲ್ಲಿ ಬರೋ ಥರ ಮಾಡಬೇಡಿ. ನಿಮ್ಮ ಬಾಯಲ್ಲಿ ಬರುತ್ತಲ್ಲ ಕೆಟ್ಟ ಶಬ್ದಗಳು, ಅದನ್ನು ಮಕ್ಕಳ ಬಾಯಲ್ಲಿ ಬರೋ ಥರ ದಯವಿಟ್ಟು ಮಾಡಬೇಡಿ. ಇದನ್ನು ನಾನಿವತ್ತು ಹೇಳ್ತಾ ಇದ್ದೀನಿ. ನಿಮ್ಮ ಬಾಯಲ್ಲಿ ನೀವು ಹೊಲ್ಸು ಮಾತಾಡ್ಬಿಡ್ತೀರಾ, ಆದರೆ ನಿಮ್ಮ ಬಾಯಿ ನೋಡ್ಕೊಂಡು ನಿನ್ನ ಮಗ ಕಲಿಯೋದು, ನಿಮ್ಮ ಮಗಳು ಕಲಿಯೋದು ಇದು. ಆಮೇಲೆ ಯಾರನ್ನೇ ಆಗಲಿ, ದೊಡ್ಡವರು ಚಿಕ್ಕವರು ಮನೇಲಿ ವಿಚಿತ್ರವನ್ನು, ನನಗೆ ಏನು ಮಕ್ಕಳು ನಮಗಿನ್ನ ವಯಸ್ಸಲ್ಲಿ ನಿಜವಾಗ್ಲೂ ಅದು ಏನು ಅಂತ ನಮಗಿನ್ನ ಗೊತ್ತೇ ಇರಲಿಲ್ಲ. ಆಗಿನ ಇದ್ರಲ್ಲಿ ನಾವು ಬೆಳೆದಂಥ ಕಾಲದಲ್ಲಿ ನಿಜವಾಗ್ಲೂ ಅದು ಏನು ಅಂತಲೂ ನಮ್ಗೆ ಆ ಥರ ಭಾಷೆಗಳು ಶಬ್ದಗಳು ನಮ್ಮ ಮನೇಲಿ ಮಾತಾಡ್ತಾ ಇರಲಿಲ್ಲ. ನಮ್ಮ ತಂದೆ ತಾಯಿ ನಮ್ಗೆ ಆ ಥರ ಅವ್ರ ಭಾಷೆನೂ ಆ ಭಾಷೆ ನಮ್ಮ ತಂದೆ ತಾಯಿ ಬಳಸ್ತಾನೂ ಇರಲಿಲ್ಲ. ಈಗಿನ ಕಾಲದ ಮಕ್ಕಳೆಲ್ಲ ಪ್ರತಿಯೊಂದು ಕಲಿತಾರೆ. ಇವಾಗ ನಾವೇನು ಮಾತಾಡ್ತೀವಿ ಅದೆಲ್ಲ ಕಲಿತಾರೆ. ಆಮೇಲೆ ಇವಾಗ ನಾವೆಲ್ಲಾದರೂ ಒಂದು 4 ಜನ ಮನೇಲಿ ದೊಡ್ಡವ್ರು ಕೂತ್ಕೊಂಡು ಬೈದಾಡಿರ್ತೀವಿ, ಕೆಟ್ಟ ಭಾಷೆಯಲ್ಲಿ ಬೈದಾಡಿರ್ತಾರೆ. ಅದನ್ನು ಮಕ್ಕಳು ಕಲ್ತ್ಬಿಡ್ತಾರೆ. ಇವರು ಈ ಥರ ಅಂದ್ರಲ್ಲ, ನಾನು ಅದನ್ನು ಅಂದ್ಬಿಡೋಣ ಅನ್ನೋ ಥರ. ದಯವಿಟ್ಟು ತಂದೆ ತಾಯಿಗಳು ಓದಿಸಿ ಬರ್ಸಿ ಜೊತೆಯಲ್ಲಿ ಸಂಸ್ಕಾರ ಕಲಿಸ್ಕೊಡಿ. ಮಕ್ಕಂದರೆ ನೀವು ನಿಮ್ಮ ಭಾಷೆ ಕರೆಕ್ಟಾಗಿಲ್ಲ ಅಂದರೆ ನಿಮ್ಮ ಹೊಟ್ಟೆಗುಟ್ರೆ ಮಕ್ಕಳೂ ಭಾಷೆ ಕರೆಕ್ಟಾಗಿ ಬೆಳೆಸಲ್ಲ. ಇವತ್ತು ಯಾರಿಗೆ ಆಗಿರ್ಬೋದು, ವಯಸ್ಸಾದವ್ರು ಎಂಥರನಾಗಲಿ, ಇವತ್ತು ಮನೇಲಿ ಏನು ಪದ ಬಳಸಿ ನನ್ನ ಮಗ ಅಂದಿದ್ದೆ ಬೆಳೆಸ್ಬೇಕು. ಮಕ್ಕಳನ್ನ ಓದಿಸ್ಬೇಕು, ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಅವ್ರಿಗೆ ಬೆಳೆಸ್ಬೇಕು ನಿಜ. ಆದರೆ ಸಂಸ್ಕಾರ ಬರಬೇಕು. ನಾಲ್ಗೆ ತುದಿಲಿ ಆಡೋ ಮಾತುಗಳು ಕರೆಕ್ಟಾಗಿ ಬರಬೇಕು. ನೀವು ಆಡ್ತೀರಾ, ನಿಮ್ಗೆ ಅದ್ರ ಪದ ಅರ್ಥ ಗೊತ್ತಿರುತ್ತೆ, ನೀವು ಆಡ್ಬಿಡ್ತೀರಾ. ಆದರೆ ನಿಮ್ಮ ಮಕ್ಳಿಗೆ ಗೊತ್ತಿರೋಲ್ಲ. ನಾನು ಇದ್ರ ಬಗ್ಗೆ ಅವಲೇ ವೀಡಿಯೋ ಮಾಡಿದ್ದೀನಿ. ಮಕ್ಕಳಿಗೆ ಆದಷ್ಟು ಸಂಸ್ಕಾರ ಕಲಿಸ್ರಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿ ಸಂಸ್ಕಾರ ಕಲಿಬೇಕು. ಇವತ್ತು ನಾವು ಏನು ಕಲಿಸಿರ್ತೀವಿ ಮಕ್ಕಳಿಗೆ, ಮುಂದೆ ಅದನ್ನೇ ಕಲಿತಾರೆ ಅವರು. ನಾವು ಯಾವ ದಾರಿಲಿ ಕರ್ಕೊಂಡು ಹೋಗ್ತೀವಿ ಆ ದಾರಿಲೇ ಹೋಗ್ತಾರೆ ಅವರು. ಆ ಕಡೆ ಈ ಕಡೆ ತಿರುಗುಳಿಗೆ ಹೋಗಲ್ಲ. ಈಗಿನ ಇದ್ರಲ್ಲಿ ನೋಡಿಬಿಟ್ರೆ ಎಲ್ಲಿ ನೋಡಿದ್ರು ಬೆಳಗ್ಗೆ ಆ ನ್ಯೂಸು. ಮಕ್ಳಿಗೆ ಓದಿಸ್ರಿ, ಬರೆಸ್ರಿ. ಆದರೆ ನಿಮ್ಮ ನಾಲ್ಗೆಲ್ಲಿ ಬರೋ ಪದಗಳು ನಿಮ್ಮ ಮಕ್ಕಳು ನಾಲ್ಗೆಲ್ಲೂ ಬರುತ್ತೆ, ಇದ್ರ ಮೇಲೆ ಗಮನ ಇರಲಿ. ನೀವೇನು ಭಾಷೆ ಮಾತಾಡ್ತೀರಾ ಅದು ನಿಮ್ಮ ಮಕ್ಕಳು ನಾಲ್ಗೆ ತುದಿ ಮೇಲೂ ಬಂದುಬಿಡುತ್ತೆ. ಅದು ಯಾರಿಗೆ ಆಗಿರ್ಬೋದು, ನಿಮ್ಮನೆ ಜನಗಳಿಗೆ ನೀವು ಅನ್ಸ್ಕೊಳ್ಳೋಗಳಿಗೆ ಅದು ಇಡೀ ಮುಜುಗರ ತರಿಸುತ್ತೆ ಆ ಭಾಷೆಗಳು ಕೇಳಿದಾಗ. ಮತ್ತು ಪಕ್ಕದಾಗಿರೋರು ಯಾರಾದರೂ ಕೇಳಿಸ್ಕೊಂಡಾಗಲೂ ಅವ್ರಿಗೆ ಮುಜುಗರ ತರುತ್ತೆ. ಆದಷ್ಟು ನಿಮ್ಮ ಮಕ್ಳುಗಳಿಗೆ ನೀವು ಸಂಸ್ಕಾರ ಕಲಿಸೋದು ಒಳ್ಳೆಯದು. ಓದಿಸಿ ಬರ್ಸಿ ತಪ್ಪಿಲ್ಲ, ಆದರೆ ಮಕ್ಕಳಿಗೆ ಸಂಸ್ಕಾರ ಇರಬೇಕು. ಮಕ್ಕಳಿಗೆ ಒಂದು ಒಳ್ಳೆ
ಇದನ್ನೇ ಹೇಳ್ಕೊಡ್ಬೇಕು. ಏನು ಗೊತ್ತಾ, ನಾವು ಇವತ್ತು ನಮಗೆ ನಮ್ಮ ಮಕ್ಕಳು ಏನು ಅಂತಂದರೂ ನಮಗೆ ಖುಷಿ ಇರುತ್ತೆ, ಪಕ್ಕದಾಗಿರೋರಿಗೆ ಖುಷಿ ಇರೋಲ್ಲ. ಇವತ್ತು ನಿಮ್ಗೆ ಅಂದಿದ್ದು ನಾಳೆ ಪಕ್ಕದ ಮನೆಯವ್ರಿಗೆ ಅನ್ಬೋದು, ಇನ್ನೊಬ್ರಿಗೆ ಅನ್ಬೋದು, ಆಯಿತಾ. ನೀವೇನೋ ಎಲ್ಲ ಇರುತ್ತೆ ನಿಮಗೆ, ದೇವರು ನಿಮಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿಸೋ ಅಂಥ ಶಕ್ತಿನೂ ದೇವ್ರು ಕೊಟ್ಟಿರ್ತಾನೆ. ಆದರೆ ಮಕ್ಳಿಗೆ ಸಂಸ್ಕಾರ ಕಲ್ಸೋದು ಮಾತ್ರ ನಿಮಗೆ ಕೊಟ್ಟಿಲ್ಲ ದೇವರು ಅನಿಸುತ್ತೆ. ಕೆಲವು ಜನಗಳು ದೊಡ್ಡವ್ರು ಯಾವ ಥರ ಮಾತಾಡ್ತಾರೆ ಅಂದರೆ ಅವ್ರ ಮಾತುಗಳಿಗೆ ಕಟಿವಾಣನೇ ಇಲ್ಲ, ಆ ಥರ ಒಂದು ಅಶ್ಲೀಲವಾಗಿ ಮಾತಾಡ್ತಾರೆ. ಪಕ್ಕದಾಗಿರೋ ಮಕ್ಕಳು ಅದನ್ನೇ ಕಲಿತಾರೆ. ಅವ್ರಿಗೇನು ಗೊತ್ತಿರಲ್ಲ ಅದ್ರ ಭಾಷೆ ಏನು ಅಂತ. ನಿಜವಾಗ್ಲೂ ಯಾರಾದ್ರೂ ಏನೋ ಈ ಥರ ಮಾತಾಡ್ತೀಯ ಅಂತ ಕೇಳೋಕ್ಕೆ ಹೋದರೆ ನಾವು ಇದೇ ಥರ ಮಾತಾಡೋದು, ನಾವು ಹಿಂಗೆ ನಮ್ಮಿಷ್ಟ ಈ ಥರ ಮಾತಾಡ್ತಾವೆ ಮಕ್ಕಳು. ಯಾರಾದರೂ ಪಕ್ಕದಾಗಿರೋರು ಹೇಳೋಕ್ಕೆ ಹೋದರೆ ಆ ಥರನೇ ಈ ಥರ ಮಾತಾಡ್ತಾರೆ. ದಯವಿಟ್ಟು ಮಕ್ಳುಗಳಿಗೆ ಆದಷ್ಟು ಸಂಸ್ಕಾರ ಕಲಿಸ್ರಿ. ಓದಿಸ್ಬೇಡ್ದು ಬರ್ಸ್ಬೇಡ್ದು ಅಂತಲ್ಲ, ಎಲ್ಲ ಓದಿಸ್ಬೇಕು, ಎಜುಕೇಷನ್ ಎಲ್ಲ ಇರಬೇಕು. ಆದರೆ ಸಂಸ್ಕಾರನೂ ಜೊತೆಗೆ ಸಂಸ್ಕಾರನೂ ಕಲಿಸ್ಬೇಕಲ್ವ ಮಕ್ಳುಗಳಿಗೆ. ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ.